ಈಗ ಅರಿಶಿನ ಎಲೆ ತಗೊಂಡಿನಿ. ಇವತ್ತು ಅರಿಶಿನ ಎಲೆ ಕಡುಬು ಮಾಡೋಣ ಅಂತೇಳಿ ಒಂದು 10 ಅರಿಶಿನ ಎಲೆ ತಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ, ಜೀರಿಗೆ, ಏಲಕ್ಕಿ, ಸ್ವಲ್ಪ ಕಾಯಿ ತುರಿ. ಈಗ ಅಕ್ಕಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಅರಿಶಿನ ಎಲೆಗೆ ಕಡುಬಿಗೆ. ಅದನ್ನ ಈಗ ರುಬ್ಬೇಕು. ಅಕ್ಕಿ ಹಾಕ್ತಾ ಇದ್ದೀನಿ, ಏಲಕ್ಕಿ ಹಾಕ್ತೀನಿ, ಈಗ ಜೀರಿಗೆ ಸ್ವಲ್ಪ ಹಾಕ್ತಿದ್ದೀನಿ, ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿ ಈಗ ಸ್ವಲ್ಪ ಹಾಕಿ ಇನ್ನೂ ರುಬ್ಬೋದು. ಸ್ವಲ್ಪ ರುಬ್ಬಿ ಆಮೇಲೆ ಎಲೆಗೆ ಹಚ್ಚೋದು. ಕೆಲವರು ಕಾಯಿ ತುರಿ ಹಂಗೆ ಮೇಲಕ್ಕೂ ತುಂಬ್ತಾರೆ. ನಾನು ಇದು ಮಿಕ್ಸಿಗೆ ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ತೀನಿ, ಉಂಡೆ ಬೆಲ್ಲ. ಬೆಲ್ಲ ಸ್ವಲ್ಪ ದೊಡ್ಡ ಆಗಿದೆ, ಬೆಲ್ಲ ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕೊಂಡು ರುಬ್ಬೋದು. ಸ್ವಲ್ಪ ನೀರು ಹಾಕೊಂಡು ರುಬ್ಬೋದಿನ್ನು. ಆಯ್ತು, ನಾನು ಚೂರು ಕಾಯಿ ತುರಿ ಎಕ್ಸ್ಟ್ರಾ ಹಾಕಿದೆ, ಚೂರು ತೆಳುವಾಯ್ತು ಅಂತೇಳಿ. ಎಣ್ಣೆ ಎಲೆಗೆ ಹಚ್ಚೋದು. ಹಿಟ್ಟು ರೆಡಿ ಆಯ್ತು. ಎಣ್ಣೆ ಎಲೆಗೆ ಹಚ್ಚಿ ಒಲೆ ಮೇಲೆ ಇಡಬೇಕು. ಸ್ವಲ್ಪ ಹಿಟ್ಟಿಗೆ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕನಾಗಿ. ಎಲೆ ತೊಳೆದು ತಂದು ಇಟ್ಕೊಂಡಾಗಿದೆ. ಇನ್ನು ಎಲೆಗೆ ಹಚ್ಚೋದು. ಎಲೆ ಸ್ವಲ್ಪ ಸಣ್ಣ ಇದ್ದಾವೆ. ಇದನ್ನ ಈಗ ಮಡಚಿ ಎಲೆ ಸಣ್ಣ ಆಗಿದ್ರಿಂದ ಜಾಸ್ತಿ ಹಿಟ್ಟು ಹಾಕಕ್ಕಾಗಲ್ಲ, ಸ್ವಲ್ಪ ಹಾಕ್ಬೇಕು.